ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಸಾವಾಗಿ ಈಗಾಗಲೇ 15 ದಿನಗಳು ಕೂಡ ಕಳೆದು ಹೋಗಿಬಿಟ್ಟಿದೆ. ಜನವರಿ 14ರಂದು ನಸುಕಿನ ಜಾವದಲ್ಲಿ ಪೂಜೆಗೆಂದು ಹೊರಟಿರ್ತಕ್ಕಂತಹ ಮಗ ಹೆಣವಾಗಿ ಕೊನೆಗೆ ಪತ್ತೆ ಹಾಕ್ತಾನೆ. ಈ ಕುರಿತಾಗಿ ಪೊಲೀಸ್ ದೂರು ಕೂಡ ದಾಖಲಾಗುತ್ತೆ ಅಂತದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ನಿಮಗೆ. ಆದರೂ ಕೂಡ ಈ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸ್ಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆಗಳು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಈತ ಪೊಲೀಸರು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಅಂದರೆ 4 ತಂಡಗಳನ್ನಾಗಿ ಕೂಡ ರಚನೆ ಮಾಡಿದ್ದಾರೆ. ಇದುವರೆಗೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಅಥವಾ ಯಾವುದೇ ರೀತಿಯಾದಂಥ ನ್ಯಾಯ ಸಿಗುವಂಥ ಸೂಚನೆಗಳು ಕೂಡ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಂತ ಪೊಲೀಸರು ಕೈಕಟ್ಟಿ ಕೂತುಕೊಂಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ. ಅದನ್ನು ಹೊರತುಪಡಿಸಿ ಪೊಲೀಸರು ಕೆಲಸವನ್ನು ಮಾಡ್ತಾ ಇರಬಹುದು. ಆದರೆ ಇಲ್ಲಿವರೆಗೂ ಕೂಡ ಯಾವ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ವಲ್ಲ, ಇದೊಂದು ನೋವಿನ ಸಂಗತಿ ಅಂತಲೇ ಹೇಳಬಹುದು. ಸೊ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಕೂಡ ನಾವು ಈ ಹಂತದಲ್ಲಿಯೇ ತಿಳಿದುಕೊಳ್ಳಬಹುದು. ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀವಿ ಅಂತಂದರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸತತವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಕೂಡ ಅಪ್ಡೇಟ್ಗಳು ಆಗ್ತಾ ಇಲ್ಲ. ಆದರೂ ಕೂಡ ಸುಮಂತ್ ಸಾವನ್ನು ಅಥವಾ ಸುಮಂತ್ ಸಾವಿಗೆ ನ್ಯಾಯ ಬೇಕು ಅನ್ನೋ ಒಂದು ಹೋರಾಟವನ್ನು ಜೀವಂತವಾಗಿ ಇಡಬೇಕಾಗಿದೆ. ಹಾಗಾಗಿ ಸತತವಾಗಿ ಈ ಸುಮಂತ್ ಸಾವಿನ ಬಗ್ಗೆ ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಈ ಕುರಿತಾಗಿಯೂ ಕೂಡ ಸದನದಲ್ಲೂ ಈ ಒಂದಿಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ಹಾಗೆ ಬರುತ್ತೆ. ಶಾಸಕ ಹರೀಶ್ ಪೂಂಜಾ ಅವರು ಗೃಹ ಸಚಿವರ ಮುಂದೆ ಒಂದು ಸಾವಿನ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಕೂಡ ಮಾಡಿಬಿಡ್ತಾರೆ. ಇದರ ಪೂರ್ವದಲ್ಲಿಯೂ ಕೂಡ ಶಾಸಕ ಹರೀಶ್ ಪೂಂಜಾ ಅವರು ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಭೇಟಿ ಆಗಿರ್ತಾರೆ. ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಆಗ ಗೃಹ ಸಚಿವರು ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟಿರ್ತಾರೆ. ನಿನ್ನೆ ಅಷ್ಟೇ ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಹರೀಶ್ ಪೂಂಜಾ ಅವರು ಗೃಹ ಸಚಿವರ ಮುಂದೆ ಈ ಒಂದು ಕೇಸ್ನ ತನಿಖೆಯನ್ನು ಅತಿ ಹೆಚ್ಚಾಗಿ ಇದನ್ನು ಗಮನಿಸಿ, ಒಬ್ಬ ಅಮಾಯಕ ಮಗು ಸಾವಾಗಿದೆ, ವಿಶೇಷವಾಗಿ ಒಬ್ಬ ಸೈಂಟಿಸ್ಟ್ ಆಗಬಲ್ಲಂತಹ ಎಲ್ಲ ಒಂದು ಮೌಲ್ಯವನ್ನು ಉಳ್ಳಂತಹ ಮಗು ಸಾವಾಗಿ ಬಿಟ್ಟಿದೆ. ಈ ಕುರಿತಾಗಿ ಯಾವುದೇ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ಒಂದಿಷ್ಟು ಮಾಹಿತಿ ಕೂಡ ಸಿಕ್ಕಿಲ್ಲ. ಹಾಗಾಗಿ ಈ ತನಿಖೆಯನ್ನು ತುಂಬ ಚುರುಕುಗೊಳಿಸಬೇಕು ಅನ್ನೋ ಒಂದು ಮನವಿಯನ್ನು ಶಾಸಕ ಹರೀಶ್ ಪೂಂಜಾ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರ ಮುಂದೆ ಇಡ್ತಾರೆ. ಆಗ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಇದೆಲ್ಲವೂ ಕೂಡ ಆದ ಬಳಿಕ ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ, ತನಿಖೆಯನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡಿ ಅಂತ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಈಗ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಆ ಸದನದಲ್ಲಿ ಅಥವಾ ಕರ್ನಾಟಕ ಅಸೆಂಬ್ಲಿಯಲ್ಲಿ ನೀಡಿರ್ತಕ್ಕಂತಹದ್ದು. ಸೊ ಈ ಕುರಿತಾಗಿ ಬೆಳ್ತಂಗಡಿ ತಾಲೂಕು ಕೋವೆಟ್ಟು ಗ್ರಾಮದ ಸಂಬೋಳ್ಯದ ಸುಮಂತ್ ಸಾವಿಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನೋದು ಅತಿ ದೊಡ್ಡ ನೋವಿನ ಸಂಗತಿ. ಈ ಎಲ್ಲದರ ಪೈಕಿ ನಿಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಬೆಳ್ತಂಗಡಿ ಪೊಲೀಸರ ಮೇಲೆ ಜನರ ಅಭಿಪ್ರಾಯಗಳು ಕೂಡ ಇತ್ತೀಚೆಗೆ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಈ ಒಂದು ಕೇಸ್ ಎಲ್ಲಿ ಸಿ ರಿಪೋರ್ಟ್ ಆಗಿ ಬಿಡುತ್ತೋ ಅನ್ನೋ ಒಂದು ಬೇಜಾರು ಅಥವಾ ಅನುಮಾನ ಇಂಥದ್ದೆಲ್ಲವೂ ಕೂಡ ಜನರಲ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ಮಾತನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಸಾಕಷ್ಟು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂಥ ಅನೇಕ ಕೇಸುಗಳು ಸಿ ರಿಪೋರ್ಟ್ ಆಗಿದೆ. ಕೇವಲ ಸಿ ರಿಪೋರ್ಟ್ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾತ್ರ ಆಗಿದೆಯಾ? ಖಂಡಿತವಾಗಿಯೂ ಇಲ್ಲ. ರಾಜ್ಯದಾದ್ಯಂತ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ಕೂಡ ಸಿ ರಿಪೋರ್ಟ್ಗಳು ಆಗಿದ್ದಾವೆ. ಸಿ ರಿಪೋರ್ಟ್ ಆದಂತಹ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಆ ಸಾವಿಗೆ ನ್ಯಾಯವೇ ಸಿಗದಂತ ಹಾಗೆ ಬಿಡುತ್ತೆ. ಹಾಗಾದರೆ ಸುಮಂತನ ಮೇಲ್ನೋಟಕ್ಕೆ ಈ ಶವವಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಸುಮಂತ್ ದೇಹ ನೋಡೋದಕ್ಕೆ ತುಂಬ ಬೇರೆ ರೀತಿಯಲ್ಲೇ ಇತ್ತು. ಆರಂಭದಲ್ಲಿ ಅಸಹಜ ಸಾವು ಅನ್ನೋ ರೀತಿಯಲ್ಲಿ ಇದ್ದಂತಹ ದೇಹ, ಅದಾದ ಬಳಿಕ ಆ ಒಂದು ದೇಹವನ್ನು ವೀಕ್ಷಣೆ ಮಾಡಿದಾಗ ಇದು ಯಾರೋ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಇದಾದ ಬಳಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಕೊಲೆ ಮಾಡಿರುವಂಥ ಶಂಕೆ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಸೊ ಇದುವರೆಗೂ ಕೂಡ ಈ ಒಂದು ಪೊಲೀಸ್ ಇಲಾಖೆ ದೇಹಕ್ಕೆ ಕೈ ಕಟ್ಟಿ ಕುಳಿತುಕೊಂಡು ಬಿಟ್ಟಿದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತಾ. ಈ ಎಲ್ಲದರ ಬೆನ್ನಲ್ಲೇ ಈಗಾಗಲೇ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಕೇವಲ ಈ ಒಂದು ಸುಮಂತ್ ಸಾವಿನ ಕೇಸ್ ಅಥವಾ ಸುಮಂತ್ ಸಾವಿಗೆ ನ್ಯಾಯ ಸಿಗೋದಕ್ಕೆ ಕೇವಲ ಸದನದಲ್ಲಿ ಮಾತ್ರ ಮಾತನಾಡಬಿಟ್ರೆ ಅದಕ್ಕೆ ನ್ಯಾಯ ಸಿಕ್ಕಿಬಿಡುತ್ತಾ? ಖಂಡಿತವಾಗಿಯೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಪರಮೇಶ್ವರ್ ಅವರು ಕೂಡ, ಅಂದರೆ ಗೃಹ ಸಚಿವರು ಕೂಡ ಹೇಳ್ತಾರೆ, ಒಂದಿಷ್ಟು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ. ಈ ಹಿಂದೆಯೂ ಕೂಡ ಹರೀಶ್ ಪೂಂಜಾ ಅವರು ಸ್ಪಷ್ಟವಾಗಿ ಈ ಒಂದು ವಿಚಾರವನ್ನು ಗೃಹ ಸಚಿವರ ಮುಂದೆ ಇಟ್ಟಿರ್ತಾರೆ. ಆಗಲೂ ಕೂಡ ಇದೇ ಮಾತನ್ನು ನಮ್ಮ ಗೃಹ ಸಚಿವರು ಹೇಳ್ತಾರೆ. ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅಂತಂದರೆ ಇಲ್ಲಿ ಗೃಹ ಸಚಿವರು ಅವರಿಗೆ ಸರಿಯಾದ ಮಾರ್ಗದರ್ಶನ ಅಥವಾ ಸರಿಯಾಗಿ ಅವರಿಗೆ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಅವರಿಗೆ ತಲುಪುವ ರೀತಿಯಲ್ಲಿ ಹೇಳಿಲ್ವಾ? ಹಾಗಾದರೆ ಕೇವಲ ಈ ಒಂದು ಹೇಳಿಕೆಗಳನ್ನು ಕೊಡೋದರಲ್ಲೇ ಜಿ ಪರಮೇಶ್ವರ್ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರಾ? ಈ ರೀತಿಯಾದಂಥ ಪ್ರಶ್ನೆ ಗೊಂದಲ
ರಾಜ್ಯದ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಒಬ್ಬ ಅಮಾಯಕ ಮಗು ಸಾವನ್ನು ಆಗಿಬಿಟ್ಟಿದೆ. ಯಾರು ಸಾವು ಮಾಡಿದ್ದು ಅಥವಾ ಅವನ್ನ ಯಾರು ಕೊಲೆ ಮಾಡಿ ಆ ಸಂದರ್ಭಕ್ಕೆ ಬಾವಿಗೆ ಎಸೆದು ಬಿಟ್ಟರು, ಅದರಲ್ಲೂ ಕೂಡ ಬೆಳಗಿನ ಜಾವ 5 ಗಂಟೆಯ ಆಸುಪಾಸು ಯಾರು ಆ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಸಾಧ್ಯ? ಈ ರೀತಿಯಾದಂಥ ಒಂದಿಷ್ಟು ವೇಯಲ್ಲಿ ತನಿಖೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ನ್ಯಾಯ ಸಿಗಬಹುದು ಅನ್ನುವ ಒಂದಿಷ್ಟು ನಂಬಿಕೆ ಜನರಲ್ಲಿಯೂ ಕೂಡ ಇದೆ. ಆದರೂ ಕೂಡ ಈ ಹಂತದಲ್ಲಿ ಈ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆ ಈ ಒಂದು ಮಗುವಿನ ಸಾವಿನಲ್ಲಿ ಈ ರೀತಿಯಾದಂಥ ಉಡಾಪೆಯನ್ನು ಪೊಲೀಸ್ ಇಲಾಖೆ ತೋರಿಸ್ತಾ ಇದೆ ಎಂಬ ಒಂದು ಪ್ರಶ್ನೆ, ಗೊಂದಲ ಎಂಥದ್ದೆಲ್ಲವೂ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸುಮಂತ್ ಕೇಸಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯಾಯ ಸಿಗೋವರೆಗೂ ಕೂಡ ಈ ಕೇಸನ್ನು ನಾವೆಲ್ಲರೂ ಕೂಡ ಸೇರಿ ಜೀವಂತವಾಗಿ ಇಡಬೇಕಾಗಿದೆ. ಈ ಒಂದು ಕೇಸ್ ಜೀವಂತ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಖಂಡಿತವಾಗಿಯೂ ಸುಮಂತ್ ಸಾವಿಗೆ ನ್ಯಾಯ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನು ಒಂದು ವೇಳೆ ಈ ಕೇಸನ್ನು ಇಲ್ಲಿಗೆ ಬಿಟ್ಟು ಬಿಟ್ಟರೆ ಅಥವಾ ಸತತವಾಗಿ ಈ ಕೇಸ್ನ ಕುರಿತಾಗಿ ಪ್ರಸಾರವನ್ನು ಮಾಡದೆ ಹೋಗಿಬಿಟ್ರೆ ಕೇಸ್ ಮುಚ್ಚೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈಗಾಗಲೇ 15-16 ದಿನಗಳು ಕಳೆದು ಹೋಗಿಬಿಟ್ರೂ ಕೂಡ ಈಗ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ. ಸಾಕಷ್ಟು ಈ ಒಂದು ಸಾಕ್ಷಿ ನಾಶ ಆಗಿರುವಂಥ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆರಂಭದ ದಿನದಲ್ಲಿ ಒಂದು ವಾರದಲ್ಲಿಯೇ ಒಬ್ಬ ವ್ಯಕ್ತಿಯನ್ನು ಅಥವಾ ಆ ಒಂದು ಆರೋಪಿಯನ್ನು ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಆ ಒಂದು ವ್ಯಕ್ತಿಯನ್ನು ಬಂಧಿಸೋದಕ್ಕೆ ಸಾಧ್ಯ ಆಗಿಬಿಡುತ್ತಾ? ಈ ರೀತಿಯಾದಂಥ ಗೊಂದಲ ಈಗ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಸಹಜವಾಗಿ ದಿನಗಳು ಕಳೀತಾ ಇದ್ದ ಹಾಗೆ ಸಾಕ್ಷಿ ನಾಶ ಆಗುವಂಥ ಸಾಧ್ಯತೆ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಬಹುದು ಅನ್ನೋ ಒಂದು ವಿಚಾರವನ್ನು ನಾವುಗಳು ಕೂಡ ಬಿಚ್ಚಿಟ್ಟಿದ್ವಿ. ಆದರೆ ಪೊಲೀಸರು ಆ ಆ್ಯಂಗಲಲ್ಲಿ ಮೇಲ್ನೋಟಕ್ಕೆ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಸೊ ಆ ಒಂದಿಷ್ಟು ಅನುಮಾನಗಳು ಇದ್ದಾವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆ ಈ ಒಂದು 5 ಗಂಟೆಯ ಆಸುಪಾಸಿನಲ್ಲಿ ಆ ಸಂದರ್ಭಕ್ಕೆ ಯಾರು ಬರೋದಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ಒಂದು ಆಸುಪಾಸಿನ ಮನೆಯವರಾಗಿರಬಹುದು, ಅದೇ ರೀತಿಯಾಗಿ ಸಂಬಂಧಪಟ್ಟಿರ್ತಕ್ಕಂಥ ಕುಟುಂಬದವರಾಗಿರಬಹುದು, ಅಥವಾ ಅಲ್ಲಿ ಈವರೆಗೂ ಕೂಡ ಯಾವುದೇ ಒಬ್ಬ ಕಳ್ಳನಾಗಿರಲಿ ಅಥವಾ ಬೇರೆ ಇನ್ಯಾವುದೋ ಅಹಿತಕರ ಚಟುವಟಿಕೆಗಳಾಗಿರಲಿ ಅಥವಾ ಒಂದು ಅನೈತಿಕ ಚಟುವಟಿಕೆಗಳಾಗಿರಲಿ ಇಂಥದ್ಯಾವುದೂ ಕೂಡ ಗಮನಕ್ಕೆ ಇಲ್ಲ ಅಂದಾಗ ಅಸಹಜವಾಗಿ ಅಲ್ಲಿ ಯಾರು ಮಾಡಿರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥ ಚಾನ್ಸಸ್ ಇರುತ್ತೆ. ಈ ಹಂತದಲ್ಲಿ ಒಂದು ಸಂಬಂಧಪಟ್ಟ ಹಾಗೆ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಸಂಬಂಧಪಟ್ಟ ಹಾಗೆ ಈ ಒಂದು ಹೋಲಿಕೆಯ ಪ್ರಕಾರ ಎನ್ಕ್ವೈರಿಯನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಟ್ರೆ ಸಾಕ್ಷಿ ಸಹಜವಾಗಿ ಸಿಗಬಹುದು. ಅಥವಾ ಯಾರು ಮಾಡಿದ್ದಾರೆ, ಆರೋಪಿಗಳು ಯಾರು, ಈ ಕೊಲೆಯನ್ನು ಮಾಡಿರ್ತಕ್ಕಂಥ ಕೊಲೆಗಡುಕರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಅದಾಗಿಯೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಕೈ ಕಟ್ಟಿ ಕುಳಿತುಕೊಂಡು ಬಿಟ್ಟಿದೆ ಅಂತ ನನಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದೇನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಕೊನೆಯದಾಗಿ ಸುಮಂತ್ ಸಾವು ಸಿ ರಿಪೋರ್ಟ್ ಆಗಿಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ, ಅತಿ ದೊಡ್ಡ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂತಹದ್ದು. ಕರ್ನಾಟಕ ಅಸೆಂಬ್ಲಿಯಲ್ಲಿ ಜಿ ಪರಮೇಶ್ವರ್ ಅವರು ಮತ್ತು ಹರೀಶ್ ಪೂಂಜಾ ಅವರ ಇಬ್ಬರ ಮಧ್ಯೆನೇ ಒಂದು ಚರ್ಚೆ ಆಗಿ ಉಳಿದು ಬಿಡುತ್ತಾ ಅಥವಾ ಸುಮಂತ್ ಸಾವಿಗೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಅಧಿಕಾರಿಗಳು ಖಂಡಿತವಾಗಿಯೂ ಕೂಡ ಆ ಒಂದು ಸಾವಿಗೆ ನ್ಯಾಯವನ್ನು ಕೊಡಿಸ್ತಾರಾ? ಇಂತಹ ಎಲ್ಲ ಪ್ರಶ್ನೆಗಳು ಕೂಡ ಈಗ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಸುಮಂತ್ ಸಾವು ಅಥವಾ ಸುಮಂತ್ ಕೇಸು ಸಿ ರಿಪೋರ್ಟ್ ಆಗಿ ಹೋಗಬಾರದು. ಸೊ ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಧ್ವನಿಯನ್ನು ಎತ್ತೋಣ. ಆ ಕುರಿತಾಗಿ ಈ ಒಂದು ವಿಡಿಯೋವನ್ನು ಈ ಕೂಡಲೇ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.